ಸೊ ನಮ್ಮ ತರಗತಿಯನ್ನು ಕಂಟಿನ್ಯೂ ಮಾಡೋಣ. ಇಂದಿನ ತರಗತಿಯಲ್ಲಿ ಇಂಡಿಪೆಂಡೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಗೆ 6 ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡಿದ್ವಿ. ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದಿಸ್ ಸೆಷನ್. ನೋಡಿ, 7th ಎಕ್ಸಾಂಪಲ್, ಎ ಡೈ ಈಸ್ ಥ್ರೋನ್ ಇಫ್ ಇ ಈಸ್ ದ ಇವೆಂಟ್. ನೋಡಿ, ಇಲ್ಲಿ 2 ಇವೆಂಟ್ಸ್ ಇದೆ, ಇ ಆ್ಯಂಡ್ ಎಫ್. ಇ ಈಸ್ ದ ಇವೆಂಟ್, ದ ನಂಬರ್ ಅಪಿಯರಿಂಗ್ ಈಸ್ ಅ ಮಲ್ಟಿಪಲ್ ಆಫ್ 3. ಸೊ ಇ ಈಸ್ ದ ಇವೆಂಟ್ where the number appearing is a multiple of 3, and f is the event where the number appearing is even. Find whether e and f are independent. Find whether e and f are independent ಅಂತ ಇದೆ. ನೋಡಿ, ಇಲ್ಲಿ ಯಾವುದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದರೆ ಡೈ ಈಸ್ ಥ್ರೋನ್ ಅಂತ ಇದೆ. ಡೈ ಈಸ್ ಥ್ರೋನ್. ಸೊ ನಮ್ಮ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅಂದರೆ ಇಲ್ಲಿ, ಸೊ ನಮಗೆ ಡೈಯನ್ನು ಥ್ರೋ ಮಾಡಿದ್ರೆ, ಸೊ ವಿನೋ ನಮಗೆ 1 2 3 4 5 6 ಇದೆ. ಸೊ ಅಲ್ಲಿ ನಮಗೆ ಎನ್ ಆಫ್ ಎಸ್, ಸೊ ನಮ್ಮ ಸ್ಯಾಂಪಲ್ ಸ್ಪೇಸಲ್ಲಿ 6 ಸ್ಯಾಂಪಲ್ ಪಾಯಿಂಟ್ಸ್ ಅಥವಾ ಔಟ್ಕಮ್ಸ್ ಇದೆ. ಸೊ ನಮ್ಮ ಇವೆಂಟ್ಸನ್ನು ಈಗ ನೋಡೋಣ. ಇ ಅಂತ ಇದೆ. ಸೊ ನೋಡಿ, ನಂಬರ್ ಅಪಿಯರಿಂಗ್ ಇಸ್ ಎ ಮಲ್ಟಿಪಲ್ ಆಫ್ 3. ಸೊ ಮಲ್ಟಿಪಲ್ ಆಫ್ 3 ಯಾವುದಿದೆ ಇದರಲ್ಲಿ? 3 ಮತ್ತು 6. ಆ್ಯಂಡ್ ಎಫ್ another event is number appearing is even ಅಂತಿದೆ. ಸೊ ಅಲ್ಲಿಗೆ 2 4 6. ಸೊ ದಿಸ್ ಇಸ್ ಮೈ ಸೆಕೆಂಡ್ ಇವೆಂಟ್. ಅಬ್ಸರ್ವ್ ಮಾಡಿ. ಸೊ ಹಾಗಾದರೆ ಇ ಇಂಟರ್ಸೆಕ್ಷನ್ ಎಫ್, ಓಕೆ, ಇ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ನಮಗೆ ನೋಡಿ 6 ಈಸ್ ಪ್ರೆಸೆಂಟ್ ಇನ್ ಬೋತ್ ಇ ಆ್ಯಂಡ್ ಎಫ್. ಸೊ ನಾವೀಗ ಇದನ್ನು ಇ ಆ್ಯಂಡ್ ಎಫ್ ಇಂಡಿಪೆಂಡೆಂಟ್ ಆಗಿದಾವ ಇಲ್ಲ ಚೆಕ್ ಮಾಡಬೇಕು. ಸೊ ನಮಗೆ ವಾಟ್ ಆರ್ ದ ಥಿಂಗ್ಸ್ ವಿ ರಿಕ್ವೈರ್? ನಮಗೆ ಪ್ರಾಬಬಿಲಿಟಿ ಆಫ್ ಇ ಬೇಕು. ಸೊ ಪ್ರಾಬಬಿಲಿಟಿ ಆಫ್ ಇ ಅಂದರೆ ನಮಗೆ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಬರುತ್ತೆ. ಸೊ ಎನ್ ಆಫ್ ಇ ಅಂದರೆ ಇಲ್ಲಿ ನಮಗೆ 2 ಇದೆ. 2 ಬೈ ಎನ್ ಆಫ್ ಎಸ್ ಅಂತಂದರೆ ನೋಡಿ 6. ಸೊ ದಟ್ ವಿಲ್ ಬಿ ವಾಟ್ 1/3. ದೆನ್ ಪ್ರಾಬಬಿಲಿಟಿ ಆಫ್ ಎಫ್, ಸಿಮಿಲರ್ಲಿ ನಾವು ಅದೇ ಥರನೇ ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಯಿತು. ಸೊ ಎನ್ ಆಫ್ ಎಫ್ ಅಂದರೆ 3/6, ದಟ್ ವಿಲ್ ಬಿ ವಾಟ್ 1/2. ದೆನ್ ನೋಡಿ, ಇ ಇಂಟರ್ಸೆಕ್ಷನ್ ಎಫ್ ಅಂತ ಇದೆ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಸೊ ಅದು ಕೂಡ ನಮಗೆ ಫಾರ್ಮುಲಾ ಬರ್ಕೊಂಡ್ರೆ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಯಿತು. ಸೊ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಒಂದೇ ಒಂದಿದೆ. ಎನ್ ಆಫ್ ಎಸ್ ಅಂತಂದರೆ 6 1/6. ಸೊ ನಮ್ಮ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗಬೇಕಂದ್ರೆ ನಾವೇನು ಚೆಕ್ ಮಾಡಬೇಕು? ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದಂಗೆ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. ನೋಡಿ, ಈಗ ಪ್ರಾಬಬಿಲಿಟಿ ಆಫ್ ಇ 1/3. ಸೊ ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಿದೆ? 1/2 ಇದೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ 1/6 ಇದೆ. Let us keep that as it is. 1/3 into 1/2 ನೋಡಿ 1/6 is equal to 1/6. Therefore ಈ ಎಕ್ಸಾಂಪಲಲ್ಲಿ ನಮ್ಮ 2 ಇವೆಂಟ್ಸ್ಗಳು ಏನಾಗಿದ್ದಾವೆ ನೋಡಿ, ಇಂಡಿಪೆಂಡೆಂಟ್. ಸೊ our events E and F are independent because probability of E intersection of 1/6 ಇದೆ. Probability of E into probability of F, that is also 1/6. Therefore the given events are independent. So note down the solution. This is the 7th problem. 8th example is now. So 8th example. So what is that? In unbiased die, unbiased die is thrown twice. Unbiased die is thrown twice. Let the event A, ನೋಡಿ ಮೊದಲನೇ ಇವೆಂಟ್ ಎಸ್ಕೇಪ್ ಮಾಡಿದ್ದಾರೆ. ಸೊ ಏನಾದ್ರೆ ಇಲ್ಲಿ ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ. ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ. ಓಕೆ, ದಟ್ ಇಸ್ ದ and B is the event odd number on the second, odd number on the second. So check the independency of A and B. Check the independency of the events
check the independency of the events A and B. ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ನಮ್ಮ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಿದೆ ನೋಡೋಣ. ನೋಡಿ, ಡೈ ಈಸ್ ಥ್ರೋನ್ ಟ್ವೈಸ್. ನಾವು ದಾಳವನ್ನು 2 ಸಾರಿ ಎಸೆದ್ರೆ, ಹಿಂದಿನ ಎಕ್ಸಾಂಪಲ್ ನೋಡಿ, ಡೈ ಈಸ್ ಥ್ರೋನ್ 1 ಟೈಮ್, ಸೊ 1 2 3 4 5 6. ಇಫ್ ಡೈ ಈಸ್ ಥ್ರೋನ್ ಟ್ವೈಸ್, ಆರ್ಡರ್ಡ್ ಪೇಸ್, ನಮಗೆ ಸ್ಯಾಂಪಲ್ ಸ್ಪೇಸಲ್ಲಿ ಆರ್ಡರ್ಡ್ ಪೇಸ್ ಬರುತ್ತೆ 6 ಸ್ಕ್ವಯರ್ ಅಂದರೆ 36. ಓಕೆ, ಸೊ 36 pairs will be there for this random experiment. ಸೊ ಇದರಲ್ಲಿ ಎ ನಮಗೇನು ಕೊಟ್ಟಿದ್ದಾರೆ ನೋಡಿ, ಮೊದಲೇ ಇವೆಂಟು ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ ಅಂತಿದೆ. ಆಮೇಲೆ ಬಿ ಅಂತಿದೆ ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ. ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ಅಂತ ಇದೆ. ಸೊ ನಾವು ಹಾಗಾದರೆ ನಮಗೆ ಇಲ್ಲಿ ಇರ್ತಕ್ಕಂಥ ಇವೆಂಟ್ಗಳು ಇಂಡಿಪೆಂಡೆಂಟ್ ಅಲ್ವಾ ಅಂತ ಚೆಕ್ ಮಾಡಬೇಕು. ಫಸ್ಟ್ ನಮಗೆ ಇಲ್ಲಿ ನೋಡಿ ಸ್ಯಾಂಪಲ್ ಸ್ಪೇಸ್ ಫಸ್ಟ್ ಎಲ್ಲವನ್ನೂ ಬರೆಯೋದಿದೆ, ನಿಮಗೆ ಗೊತ್ತಿದೆಯಲ್ಲ. ಸೊ 36 ಬರಬೇಕಲ್ಲ. ಸೊ 36 ನಮಗೆ ಯಾವ ಥರ ಇರುತ್ತೆ ನೋಡಿ, 1 2 3 4 5 6 1 ಡೈಗೆ, ಇನ್ನೊಂದು ಡೈಗೆ 1 2 3 4 5 6. ಸೊ ಅಟ್ಯಾಚ್ ಮಾಡಿ ಬರೀರಿ 1 1 1 2 1 3 ಈ ಥರ. ಸೊ ಐ ವಿಲ್ ರೈಟ್ ದಟ್ ಸಮ್ ಆಫ್ ದ ಪೇಸ್ 1 1 1 2 1 3 1 4 1 5 1 6 ಆಯಿತು. ಹಾಗೆ 2 1 2 2 2 3 ಡ್ಯಾಶ್ ನೋಡಿ 6, 6ಗೆ ಎಂಡ್ ಆಗಬೇಕು. ಸೊ ನನಗೆ ಎಷ್ಟಿರುತ್ತೆ ಇಲ್ಲಿ 6 × 6 ದಟ್ ಈಸ್ 36. ಸೊ ಎನ್ ಆಫ್ ಎಸ್, ಸೊ 36 ಆರ್ಡರ್ ಪೇಸ್. ಸೊ 36 ಆರ್ಡರ್ ಪೇಸ್ ಆಗಿದೆ. ಓಕೆ, ಸೊ ನೋಡಿ ಇಲ್ಲಿ 2 3 2 4 2 5 2 6. ದೆನ್ ಮೂರಿಂದ ಬಿಗಿನ್ ಮಾಡೋಣ. 3 1 3 2 3 3 3 4 3 5 3 6 ಮತ್ತು 4ರಿಂದ ಬಿಗಿನ್ ಮಾಡಿ, 5ರಿಂದ ಬಿಗಿನ್ ಮಾಡಿ. ವಿ ಎಂಡ್ ಅಪ್ ಅಟ್ 6, 6. ಟೋಟಲಿ 36 ಇರುತ್ತೆ. ನೋಡಿ ನಮ್ಮ ಇವೆಂಟ್ಸ್ ಡಿಸ್ಕ್ರೈಬ್ ಮಾಡಿದಾರಲ್ಲ, ಇದು ಮಾಡೋಣ. ಎ ಈಕ್ವಲ್ಸ್ ನೋಡಿ, ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ ಅಂತ ಇದೆ. ಅಂದರೆ ಮೊದಲನೇ ಸ್ಥಾನದಲ್ಲಿ ಆಡ್ ಇರಬೇಕು. ಇಲ್ಲಿದೆ ನೋಡಿ 1 1 ಅಂತ ಇದೆ ನೋಡಿ. ಇವೆಲ್ಲ ನನಗೆ ಇಲ್ಲೆಲ್ಲ ಥ್ರೋನಲ್ಲೂ ನೋಡಿ ಅಬ್ಸರ್ವ್ ಮಾಡಿ 1 1 1 2 1 3 1 4 1 5 1 6 ಅಂತ ಇದೆಯಲ್ಲ. ಇಲ್ಲೆಲ್ಲ ಕೂಡ ನನಗೆ 1 2 3 4 5 6 ಯಾರೂ ಪೇರ್ಸಲ್ಲಿ ಫಸ್ಟ್ ಥ್ರೋನಲ್ಲಿ ನೋಡಿ 1 ಆಡ್ ಇದೆ. ಅಂದರೆ ನನಗೆ 1 1 1 2 ಓಕೆ ಎಲ್ಲ ಬರ್ಬೋದು. 1 3 1 4 1 5 ಓಕೆ 1 6 ಆಯಿತು. ನೆಕ್ಸ್ಟ್ ನೋಡಿ ಈ 6 ಪೇರ್ಸ್ ಜೊತೆಗೆ ದೆನ್ ಐ ಬಿಗಿನ್ ವಿತ್ 3 6. ಓಕೆ, ಸೊ ನನಗೆ ಫಸ್ಟ್ ಪ್ಲೇಸಲ್ಲಿ ನೋಡಿ ಆಡ್ ಫಿಕ್ಸ್ ಮಾಡಿದ್ದೀನಿ. ಸೊ ಆಡ್ ನಂಬರ್ ಆನ್ ದ ಫಸ್ಟ್ ನೋಡಿ 3 6 ಆದ ಕೂಡಲೇ ನನಗೆ ನೆಕ್ಸ್ಟ್ 5 1 ಬರುತ್ತೆ. ಸೊ 5 1 ಬರ್ತದೆ, 5 2 ಬರುತ್ತೆ, 5 3 5 4 5 5. ಓಕೆ, ಆಡ್ ನಂಬರ್ ಆನ್ ದ ಫಸ್ಟ್ ಥ್ರೋ. ಸೊ 5 5 ದೆನ್ 5 6 ಬಂತು. 5 ಇಷ್ಟು ನಮ್ಮದು ಫಸ್ಟ್ ಇವೆಂಟ್. ಓಕೆ, ಇನ್ನೂ ಕೆಲವು ಇಲ್ಲಿ ಫಿಕ್ಸ್ ಮಾಡೋಣ. ನೋಡಿ ಇದೆಲ್ಲ ಅಬ್ಸರ್ವ್ ಮಾಡಿ ಫಸ್ಟ್ ಥ್ರೋ. ಸೊ 1 1 1 2 1 3 ದೆನ್ ಇನ್ನೂ ಕೆಲವು ಆಪ್ಷನ್ಸ್ಗಳನ್ನು ಇಲ್ಲಿ ತಿಳಿಸ್ಕೊಳ್ಳೋಣ. ನೋಡಿ 3 ಇದೆ, 3 1 3 2 3 3 3 4. ಓಕೆ, ನಾನು ಇಲ್ಲೇ ಸೇರಿಸ್ಬಿಡ್ತೀನಿ 3 3 5. ಓಕೆ, ಇಷ್ಟು ನಮ್ಮದು ಈಗ ಫಸ್ಟ್ ಪ್ಲೇಸಲ್ಲಿ ನಮಗೆ ಆಡ್ ನೋಡಿ, ಫಸ್ಟ್ ಪ್ಲೇಸಲ್ಲಿ ಆಡ್ ನಂಬರ್ ಅಪೇರ್ ಆಗಬೇಕು ಅಂಥ ಪೇರ್ಸ್ ಎಲ್ಲ ನಾನು ಬರೆದಿದ್ದೀನಿ. ಸೊ ನನಗೆ ಒಟ್ಟು ಟೋಟಲ್ ಎಷ್ಟಿದೆ 18 ನೋಡಿ, ಚೆಕ್ ಮಾಡಿ. ಫಸ್ಟ್ ಪ್ಲೇಸಲ್ಲಿ ಆಡ್ ನಂಬರ್. ಸೊ ದಿಸ್ ಈಸ್ ಅವರ್ ಫಸ್ಟ್ ಇವೆಂಟ್ ಎ. ದಟ್ ಈಸ್ ಎನ್ ಆಫ್ ಎ ಈಸ್ 18. ಸಿಮಿಲರ್ಲಿ ನೋಡಿ ಎರಡನೇ ಇವೆಂಟ್ ನೋಡಿ, ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ಅಂತ ಹೇಳಿದ್ದಾರೆ. ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ಅಂತ ಹೇಳಿದ್ದಾರೆ. ಅಂದರೆ ಸಪೋಸ್ ನಾನೀಗ ಇದೇ ಥರ ಬರೆದ್ರೆ 1 1 ನೋಡಿ ಸೆಕೆಂಡ್ ಥ್ರೋ
ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ಅಂತ ಹೇಳಿದರೆ, ಸೊ 1 1 ಸ್ಟಾರ್ಟ್ ಮಾಡ್ಬೋದು, ಆಮೇಲೆ 2 1 ಅಂತ ಬರುತ್ತೆ. ಇದೇ ಥರ ನೀವು ನೋಡಿ ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ನೋಡಿ. ಇದೇ ಥರ ಎಷ್ಟು ನಾವು ಬರಿಬೋದು ನಮ್ಮ ಎರಡನೇ ಇವೆಂಟಿಗೆ ಆರ್ಡರ್ ಪೇರ್ಸನ್ನು ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ. ಸೊ ಈಗ ನಾವು ಬರ್ಕೊಳ್ತಾ ಹೋದರೆ ಲಾಸ್ಟ್ ಲೆಟ್ ಮೀ ಸ್ಟಾಪ್ ಅಟ್ ದಿಸ್ 6,5 ನೋಡಿ. ಇಲ್ಲೂ ಕೂಡ ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂದರೆ, ಅಲ್ಲೂ ಕೂಡ ನಮಗೆ ಸೆಕೆಂಡ್ ಪ್ಲೇಸಲ್ಲಿ ಆಡ್ ನಂಬರ್ ಬರ್ತಕ್ಕಂಥ ಟೋಟಲ್ ಆರ್ಡರ್ ಪೇರ್ಸ್ ಎಷ್ಟು ಬರುತ್ತೆ, 18 ಬರುತ್ತೆ. ಸೊ ಇದೇ ಥರ ನೀವು ಬರೀರಿ 1 1 ನೋಡಿ. ಎರಡನೇ ಪ್ಲೇಸಲ್ಲಿ 1 ಇದೆ, ಸೊ 1 ಇದೆ, 2 1, ದೆನ್ ಐ ಕ್ಯಾನ್ ರೈಟ್ 3 1, ಓಕೆ, 4 1, 5 1, 6 1. ಸೊ ಆ ಥರ ಸೆಕೆಂಡ್ ಪ್ಲೇಸಲ್ಲಿ ನಮಗೆ ಆರ್ಡನ್ನು ನಾವು ಫಿಕ್ಸ್ ಮಾಡ್ಕೋಬೇಕು. ಸೊ ನಮಗೆ ಇಲ್ಲಿ ಡ್ಯಾಶ್ ಅಂತ ಹಾಕಿದ್ದೀನಿ. ಸೊ ಇಲ್ಲಿ ಉಳಿದಂಥ ಎಲ್ಲ ಪೇರ್ಸನ್ನು ಸೊ ಕ್ಯಾನ್ ಲಿಸ್ಟ್. ಸೊ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಐ ವಿಲ್ ಗೆಟ್ ಫಾರ್ ದಿಸ್ ಇವೆಂಟ್ ಇಸ್ ಆಲ್ಸೋ 18, ಆ್ಯಂಡ್ ಇನ್ ದ ಫಸ್ಟ್ ಇವೆಂಟ್ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ನಂಬರ್ ಆಫ್ ಸ್ಯಾಂಪಲ್ ಪಾಯಿಂಟ್ಸ್ ಅದು ಕೂಡ 18 ಇದೆ. ಸೊ ಫಾರ್ ದ ಗಿವನ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂತ ತೊಗೊಂಡು ನಾವು ಫಸ್ಟ್ ನೆಕ್ಸ್ಟು ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಮೀನ್ಸ್ ಕಾಮನ್. ಸೊ ವಾಟ್ ಆರ್ ದ ಕಾಮನ್ ಥಿಂಗ್ಸ್ ಹಿಯರ್ ನೋಡಿ. 1 1 ಅದು ನಮಗೆ ಎನಲ್ಲೂ ಇದೆ, ಬಿನಲ್ಲೂ ಇದೆ. ದೆನ್ ನಾವು ಸರ್ಚ್ ಮಾಡ್ಬೋದು 1 3 1 5. ದೆನ್ 3 1 ನೋಡಿ ಚೆಕ್ ಮಾಡ್ಕೊಳ್ಳಿ. 3 1 3 3 ಇದೆ. ದೆನ್ 3 5 5 1 ಅಂತ ಬರ್ಬೋದು. 3 5 5 1, ಓಕೆ, 5 1 ನೋಡಿ. 5 1 ಇದು ಕೂಡ ನಮಗಿದೆ 5 1. ದೆನ್ ಯು ಕ್ಯಾನ್ ರೈಟ್ 5 5 5. ದೀಸ್ ಆರ್ ದ ಕಾಮನ್ ಆರ್ಡರ್ಡ್ ಪೇರ್ಸ್ ಪ್ರೆಸೆಂಟ್ ಇನ್ ಬೋತ್ ಎ ಆ್ಯಂಡ್ ಬಿ ನೋಡಿ. 1 2 3 4 5 6 7 8 9. ಸೊ ವಿ ಫೈಂಡ್ ದಟ್ ಹಿಯರ್ n ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ವಾಟ್, 9 ನೋಡಿ. ಈಗ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಎ ಫಸ್ಟ್ ಇವೆಂಟ್ ದಟ್ ಈಸ್ n ಆಫ್ ಎ ಡಿವೈಡೆಡ್ ಬೈ n ಆಫ್ ಎಸ್. ಸೊ ದಟ್ ಈಸ್ 18 ಡಿವೈಡೆಡ್ ಬೈ 36 ಅಂದರೆ ಎಷ್ಟಾಯ್ತು, ಅದು ಹಾಫ್ ಆಯಿತು. ಸೊ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್ ಅದು ಕೂಡ n ಆಫ್ ಪಿ ಡಿವೈಡೆಡ್ ಬೈ n ಆಫ್ ಎಸ್ ಆಯಿತು. ಸೊ ಅದರಲ್ಲೂ ಕೂಡ 18 ಇತ್ತು, ಅದು ಕೂಡ ಹಾಫ್ ಆಯಿತು. ಸೊ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ n ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ n ಆಫ್ ಎಸ್. ಸೊ n ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇದರಲ್ಲಿ 9 ಇದೆ, 36 ನೋಡಿ. 1/4 ಕ್ಯಾನ್ಸಲ್ ಮಾಡಿದ್ರೆ. ಸೊ ಇನ್ನು ಇಂಡಿಪೆಂಡೆನ್ಸಿ ಚೆಕ್ ಮಾಡಬೇಕಂದ್ರೆ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಏನಾಗಬೇಕು, ಪ್ರಾಬಬಿಲಿಟಿ ಆಫ್ ಎ ಇಂಟು ಪ್ರಾಬಬಿಲಿಟಿ ಆಫ್ ಬಿ ಆಗಬೇಕು. ಸೊ ಅದಕ್ಕೆ ನಮಗೆ ಪ್ರಾಬಬಿಲಿಟಿ ಆಫ್ ಎ ಎಷ್ಟಿದೆ, 1/2, 1/2 ಇದೆ, ಮಲ್ಟಿಪಲ್ ಮಾಡಿ 1/4 ಬಂತು. ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರಾಬಬಿಲಿಟಿ ಆಫ್ ಎ ಇಂಟು 1/4. ದೇರ್ಫೋರ್ ಸೊ ನಮ್ಮ ಕನ್ಫ್ಯೂಷನ್ ಏನು, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ನೋಡಿ, ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ನೋಡಿ. ಈ ಪ್ರಾಬ್ಲಮ್ ನಮಗೆ ಇಲ್ಲಿ ಪ್ರೂವ್ ಆಗುತ್ತೆ. ಓಕೆ, ನೋಟ್ ಡೌನ್ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಎಲ್ಲ ಪೇರ್ಸನ್ನು ನೀವು ಬರೀಬೇಕು. ಸೊ 18 ಪೇರ್ಸ್. ಓಕೆ, ಇಲ್ಲಿ ಬರ್ದು 18 ಪೇರ್ಸನ್ನು ನಾನು ಬರೀತೀನಿ ನೋಡಿ. ಆಡ್ ನಂಬರ್ ಆನ್ ದ ಸೆಕೆಂಡ್ ಥ್ರೋ ಅಂತಿದೆ. 1 3 ಬರುತ್ತೆ, 1 5 ಬರುತ್ತೆ. ಇಷ್ಟು ನಾವು 2 ಇಂದ ಬಿಗಿನ್ ಆದರೆ 2 1 ನೋಡಿ. 2 2 ಬರೋದಿಲ್ಲ. 2 3 2 5 ಬರುತ್ತೆ. 3 ಇಂದ ಬಿಗಿನ್ ಮಾಡೋಣ. 3 1, ಓಕೆ. ದೆನ್ 3 3 3 5 ಬರುತ್ತೆ. ದೆನ್ 4 ಇಂದ ಬಿಗಿನ್ ಮಾಡೋಣ. 4 1 4 3 ಇಲ್ಲಿಂದ ಬಿಗಿನ್ ಮಾಡೋಣ. 4 4 1 ಸೊ 4 5 ಆಯಿತು ನೋಡಿ. 5 ಇಂದ ಬಿಗಿನ್ ಮಾಡ್ತೀನಿ. 5 1 ಸೊ 5 3 ದೆನ್ 5 5 ಇದೆ. 6 1 6 3
6 3 6 5 ನೋಡಿ 3 4 5 6 7 8 9 10 11 12 13 14 15 18 ನೋಡಿ 18. ಸೊ ನಾನು ಆಗಲೇ ಅದಕ್ಕೆ ಬರ್ತಿದ್ದೆ ಡೈರೆಕ್ಟಾಗಿ. ಸೊ ಎನ್ ಆಫ್ ಬಿ ಇಸ್ ವಾಟ್ 18. ಅದರಲ್ಲೂ ಕೂಡ ನೋಡಿ ಸೆಕೆಂಡ್ ಪ್ಲೇಸಲ್ಲಿ ಸೆಕೆಂಡ್ ಥ್ರೋನಲ್ಲಿ ನಮಗೆ ಆ ನಂಬರ್ನ ಫಿಕ್ಸ್ ಮಾಡಿ. ನೋಡಿ ಇವೆರಡರಲ್ಲೂ ಕಾಮನ್ ನಾವು ಹುಡುಕಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ 1 1 ಇದೆ, ದೆನ್ 1 3 ಫೈನ್ ದಿಸ್ 1 3 ಇದೆ, ಇಲ್ಲಿ 1 3 ಇದೆ, ದೆನ್ 1 5 ಕೂಡ ನಮಗೆ ಇಲ್ಲಿ ಕಾಮನ್ ಗೊತ್ತಾಗುತ್ತೆ, 1 5 ಇದೆ, ದೆನ್ 3 1 ನೋಡಿ ಇಲ್ಲಿ 3 1 ಇದೆ, ಓಕೆ 3 1 ಇದೆ, ದೆನ್ ನೆಕ್ಸ್ಟ್ 3 3 ಓಕೆ 3 3 ಇದೆ, ಓಕೆ 3 3, ದೆನ್ ವಿ ಫೈನ್ 3 5 ನೋಡಿ 3 5 ಇದೆ, ದೆನ್ 5 1. ಸೊ ವಿ ಫೈನ್ ದಿಸ್ 5 1 ಇದು ಕೂಡ ನಮಗೆ 5 1 ಗೊತ್ತಾಗುತ್ತೆ, ದೆನ್ 5 5 ಓಕೆ ದಿಸ್ 5 5 ಇಸ್ ದೇ, ದೆನ್ 5 3 5 3 here this see 5 3 okay 5 3. So these are the, so in this example we find that A and B are independent events. Okay, next let us go for next example. ನೋಡಿ 9th ಎಕ್ಸಾಂಪಲ್ಗೆ ಹೋಗೋಣ. Let us go for 9th example. One card is drawn at random from a well shuffled deck of 52 cards. Check whether the following events are independent or not. Following events are independent or not. ನೋಡಿ ಇದರಲ್ಲಿ ಫಸ್ಟ್, ಸೊ ಫಸ್ಟ್ ಏನಿದೆ ಎರಡು ಇವೆಂಟ್ಸ್ ಇದೆ. ಈ ಏನಂತ ಕೊಟ್ಟಿದ್ದಾರೆ ಅಂದರೆ the card drawn is a spade. Then the card, already ನಾವು ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. The card drawn is an S. Okay, is an S. ನೋಡಿ ಈಗ ಇವೆರಡರಲ್ಲಿ ಇವೆರಡು ಇವೆಂಟ್ಸ್ ಇದೆ. ಸೊ ನಾವು ಇವು ಇಂಡಿಪೆಂಡೆಂಟ್ ಆಗಿದಾವೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ನೋಡಿ ಈಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ನಮಗೆ ಎಸ್ ಅಲ್ಲಿ ನನಗೆ ಏನಿದೆ 52 ಕಾರ್ಡ್ಸ್, ಆಲ್ ದ ಪ್ಲೇಯಿಂಗ್ 52 ಕಾರ್ಡ್ಸ್, ಅಂದರೆ ಎನ್ ಆಫ್ ಎಸ್ ಎಷ್ಟು ಬಂತು ನನಗೆ 52. ಸೊ ಇದನ್ನು ಫಸ್ಟ್ ನೋಟ್ ಮಾಡ್ಕೊಂಡು ಓಕೆ. ಈಗ ಫಸ್ಟ್ ಇವೆಂಟ್ ನೋಡಿ, ಫಸ್ಟ್ ಇವೆಂಟ್ ಏನಿದೆ ಇ ಅಂತ ಇದೆ. ದ ಕಾರ್ಡ್ ಡ್ರಾನ್ ನೋಡಿ, ದ ಕಾರ್ಡ್ ಡ್ರಾನ್ ಇಸ್ ಅ ಸ್ಪೇಡ್ ಅಂತ ಇದೆ. ದ ಕಾರ್ಡ್ ಡ್ರಾನ್ ಇಸ್ ಅ ಸ್ಪೇಡ್ ಅಂತ ಇದೆ. ಸೊ ಸ್ಪೇಡ್ ಅಂತಂದ್ರೆ ನೋಡಿ, ಕಾರ್ಡ್ ಡ್ರಾನ್ ಇಸ್ ಅ ಸ್ಪೇಡ್ ಅಂತಂದ್ರೆ ಹೌ ಮೆನಿ ಸ್ಪೇಡ್ಸ್ ವಿಲ್ ಬಿ ದೇರ್? ನೋಡಿ 13 ಸ್ಪೇಡ್ಸ್. ಸೊ ನಾವು ಏನಂತ ಬರೀಬಹುದು ಅಲ್ಲಿ 13 ಸ್ಪೇಡ್ಸ್. ಓಕೆ, ದಟ್ ಈಸ್ ಮೈ ಫಸ್ಟ್ ಇವೆಂಟ್. ಆಮೇಲೆ ನೋಡಿ ಎಫ್ ಎರಡನೇ ಇವೆಂಟ್ ಬರೋಣ. ದ ಕಾರ್ಡ್ ಡ್ರಾನ್ ಇಸ್ ಅನ್ ಎಸ್. ಸೊ ಹೌ ಮೆನಿ ಎಸಸ್ ವಿಲ್ ಬಿ ದೇರ್? ದ ಕಾರ್ಡ್ ಡ್ರಾನ್ ಇಸ್ ಅನ್ ಎಸ್ ಅಂತ ಇದೆ. ಸೊ ನಮಗೆ ಗೊತ್ತಿರಬೇಕು ಅದು ಎಷ್ಟು ನಮಗೆ ಏಸಸ್ ಇರುತ್ತೆ ಅಂತಂದರೆ 4. ನೋಡಿ 13 ಸ್ಪೇಡ್ಸು 4 ಏಸಸ್ ಇಷ್ಟು. ಸೊ ನಾವು ನಮಗಿಲ್ಲಿ ಹಾಗಾದರೆ ಎನ್ ಆಫ್ ಇ 13,
n of f4. Okay. Therefore, now we know probability of my first event, that is n of e by n of s ಆಯಿತು. ಸೊ ನಮಗೆ n of e ನೋಡಿ 13 ಡಿವೈಡೆಡ್ ಬೈ 52, ಅದು 1/4 ಆಯಿತು. ಆಮೇಲೆ ನೋಡಿ ಪ್ರಾಬಬಿಲಿಟಿ ಆಫ್ ಎಫ್, ಸೊ n of f ಡಿವೈಡೆಡ್ ಬೈ n of s, ಸೊ n of f ಎಷ್ಟಿದೆ 4 ಇದೆ, 52 ಆಯಿತು, ಅದು 1/13 ಆಯಿತು. ಸಿಂಪ್ಲಿಫೈ ಮಾಡಿದ್ರೆ ದೆನ್ ಈ ಇಂಟರ್ಸೆಕ್ಷನ್ ಎಫ್ ಅಬ್ಸರ್ವ್ ಮಾಡಿ, ನಮಗೆ ಇದು ಬೇಕು. ಈ ಇಂಟರ್ಸೆಕ್ಷನ್ ಎಫ್ ಅಂತಂದರೆ, ಈ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಏನಿದು ನೋಡಿ, an ace of spade. Okay, ಈ ಇಂಟರ್ಸೆಕ್ಷನ್ ಎಫ್ ಮೀನ್ಸ್ an ace of spade. ಸೊ ಇದೆಷ್ಟಿರುತ್ತೆ ಅಂದರೆ ಒಂದೇ n of ಈ ಇಂಟರ್ಸೆಕ್ಷನ್ ಎಫ್, ಇಟ್ ವಿಲ್ ಬಿ ಓನ್ಲಿ ಒನ್. ace of spades is 1. Therefore probability ಎಷ್ಟಾಗುತ್ತೆ ಇದರದ್ದು, probability of E intersection F is n of E intersection F divided by n of S ಅಂದರೆ 1 by how much it is 52. ಸೊ ಈಗ ನಾವು ಚೆಕ್ ಮಾಡೋಣ. probability of E intersection F is equal to probability of E into probability of F ಅಂದರೆ ಅಲ್ಲಿಗೆ 1/4 into 1/13, that is 1/52. ಇದು ಕೂಡ ರೆಫರೆನ್ಸ್ ಇದೆ, 1/52 ಇದೆ. therefore ಸೊ ನಮ್ಮ ಇವೆಂಟ್ಸ್ಗಳು ಏನಾಯ್ತು ನೋಡಿ, E and F are, so what is our conclusion? They are independent. Okay, so for first case our events are independent. Note down this. So E and F are independent. ನೋಡಿ ಸೆಕೆಂಡ್ ಕೇಸ್, ಇದೇ ಎಕ್ಸಾಂಪಲ್ಗೆ ನಾವು ಸೆಕೆಂಡ್ ಕೇಸಿಗೆ ಹೋಗೋಣ. ಸೊ ಇದರಲ್ಲಿ ಬೇರೆ ಬೇರೆ ಕೇಸಸ್ ಇದೆ. ಸೊ ಲೆಟ್ ಅಸ್ ಮೂವ್ ಕನ್ಸಿಡರ್ ದ ಸೆಕೆಂಡ್ ಕೇಸ್. ನೋಡಿ ಎರಡನೇ ಕೇಸ್ ಏನಿದೆ ಅಂದರೆ ಇದೇ ಎಕ್ಸಾಂಪಲ್ಸ್ಗೆ ಪ್ಲೇಯಿಂಗ್ ಕಾರ್ಡ್ಸ್, ಇದರಲ್ಲಿ ಎರಡನೇ ಕೇಸು. ಸೊ ಇ ಮತ್ತು ಎಫ್ ಅಂತ ಇದೆ. ಸೊ ವಾಟ್ ಆರ್ ದ ಇವೆಂಟ್, ನೋಡಿ ಇವೆಂಟ್ ಚೇಂಜ್ ಮಾಡಿದ್ವಿ. ದ ಕಾರ್ಡ್ ಡ್ರಾನ್ ಈಸ್, the card drawn is black. Next F, ಇನ್ನೊಂದು event. The card drawn is a king. ನೋಡಿ ಈಗ events ಇವು ಇಂಡಿಪೆಂಡೆಂಟ್ ಇದಾವೋ ಇಲ್ಲೋ ಚೆಕ್ ಮಾಡಿ. ಸೊ ಮಾಮೂಲಾಗಿ ನಮ್ಮದು ಎನ್ ಆಫ್ ಎಸ್ ಎಷ್ಟಿದೆ, 52 ಇದೆ. ದೆನ್ ಈ ನೋಡಿ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಇವೆಂಟ್. ಸೊ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಅಂತಂದರೆ, ಸೊ ಹೌ ಮೆನಿ ಬ್ಲ್ಯಾಕ್ ಕಾರ್ಡ್ಸ್ ನೋಡಿ, ನನಗೆ 52 ಅಂತಂದರೆ ಅದರಲ್ಲಿ 26 + 26 ಮತ್ತು 13 + 13, ಸೊ ಅದರಲ್ಲಿ 26 ಬ್ಲ್ಯಾಕ್ ಕಾರ್ಡ್ಸ್. ಸೊ ನಾನು ಇಲ್ಲಿ ಏನಂತ ಬರೀಬೋದು, ಡೈರೆಕ್ಟ್ 26 ಬ್ಲ್ಯಾಕ್ ಕಾರ್ಡ್ಸ್ ಅಂದರೆ ಅರ್ಥ ಏನು, ನನ್ನ ಮೊದಲನೇ ಇವೆಂಟಲ್ಲಿ ಇರ್ತಕ್ಕಂಥ ಕಾರ್ಡ್ಸ್ಗಳ ಸಂಖ್ಯೆ 26 ಆಯಿತು. ನೋಡಿ ಎಫ್ ಅಂತ ನೋಡೋಣ. ನೋಡಿ ಅದರಲ್ಲಿ ಕಾರ್ಡ್ ಡ್ರಾನ್ ಇಸ್ ಎ ಕಿಂಗ್ ಅಂತ ಇದೆ. ಸೊ ಹೌ ಮೆನಿ ಕಿಂಗ್ಸ್ ವಿಲ್ ಬಿ ದೇರ್, ನಮ್ಮ ಕಾರ್ಡ್ಸ್ನಲ್ಲಿ ನೋಡಿ 4 ಕಿಂಗ್ಸ್ ಅಂದರೆ ಅಲ್ಲಿಗೆ ಏನಾಯಿತು, ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 4 ಆಯಿತು. ಎನ್ ಆಫ್ ಎಫ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 4 ಆಯಿತು. ಸೊ ಇಷ್ಟು ನಮಗೆ ಬೇಕಾಗುತ್ತೆ. ದೆನ್ ಇಂಟರ್ಸೆಕ್ಷನ್ ಬೇಕು ನೋಡಿ, ಈ ಇಂಟರ್ಸೆಕ್ಷನ್ ಎಫ್. ಸೊ ಈ ಇಂಟರ್ಸೆಕ್ಷನ್ ಎಫ್ ಅಂತಂದರೆ, ಸೊ ಕಾರ್ಡ್ ಈಸ್ ಬ್ಲ್ಯಾಕ್ ಅಂಡ್ ಆಲ್ಸೋ ದ ಕಾರ್ಡ್ ಈಸ್ ಎ ಕಿಂಗ್ ಅಂದರೆ, ಸೊ ಈ ಇಂಟರ್ಸೆಕ್ಷನ್ ಎಫ್ ಮೀನ್ಸ್, ಸೊ ಹೌ ಮೆನಿ ವಿ ವಿಲ್ ಬಿ ಹ್ಯಾವಿಂಗ್ 2 ಬ್ಲ್ಯಾಕ್ ಕಿಂಗ್ಸ್. ನೋಡಿ 2 ದಟ್ ವಿಲ್ ಬಿ ಕಾಮನ್. ಸೊ ಅಲ್ಲಿಗೆ ನನಗೆ ನೋಡಿ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್, that will be what, 2. n of E intersection F is 2. ಸೊ ಈಗ ನಾವು ಪ್ರಾಬಬಿಲಿಟಿಯನ್ನು ಫೈಂಡ್ ಔಟ್ ಮಾಡೋಣ. ಪ್ರಾಬಬಿಲಿಟಿ ಆಫ್ ಇ ಎಷ್ಟಾಗುತ್ತೆ ನೋಡಿ, ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ 52 ಆಯಿತು, ಅಲ್ಲಿಗೆ 1/2. ದೆನ್ ಪ್ರಾಬಬಿಲಿಟಿ ಆಫ್ ಎಫ್ ಅಂತಂದರೆ ಎನ್ ಆಫ್ ಎಫ್ ಇಸ್ 4/52, ಅದು ಎಷ್ಟಾಯಿತು 1/13. Then probability of E intersection F ಇದೆ,
So n of e intersection 2 divided by 52. ಸೊ ನಾವು ಕ್ಯಾನ್ಸಲ್ ಮಾಡಬಹುದು. ಸೊ 1/26. ಸೊ ಈಗ ನಮ್ಮ ಇಂಡಿಪೆಂಡೆನ್ಸಿ ಚೆಕ್ ಮಾಡೋಣ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. ಸೊ ಅಲ್ಲಿಗೆ ಪ್ರಾಬಬಿಲಿಟಿ ಆಫ್ ಇ ನೋಡಿ ಹಾಫ್, ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟಿದೆ 1/13 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇದು 1/26 ಬಂತು. ಇದು ನೋಡಿ ಪ್ರಾಬಬಿಲಿಟಿ ಆಫ್ ಇದು ಕೂಡ ನಮಗೆ ಎಷ್ಟಿದೆ 1/26 ಇದೆ. ದೇರ್ಫೋರ್ ಎರಡನೇ ಕೇಸಲ್ಲೂ ಕೂಡ ಇ ಆ್ಯಂಡ್ ಎಫ್ ಆರ್ ಇಂಥ ಇವೆಂಟ್ಸ್ ಆಗುತ್ತೆ. ಅದು ನೋಡಿ ನಾವು ಲಾಸ್ಟ್ ಬರೀಬೇಕು ಇಂಡಿಪೆಂಡೆಂಟ್ ಇವೆಂಟ್ಸ್ ಬಿಕಾಸ್ ಸೊ ದೇ ಸ್ಯಾಟಿಸ್ಫೈ ದಿಸ್ ಪ್ರಾಪರ್ಟಿ. ಪ್ರಾಬಬಿಲಿಟಿ ಆಫ್ ಇ ಇಂಟು ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. Okay, so in this session we have worked out 2 problems. So you note down the solution of this problem and let us consider some more concepts in the next class.